ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಯಾಕೆ ಡಾಕ್ಟರ್ ಜಿ ಪರಮೇಶ್ವರ್ ಸುಮ್ಮನಿದ್ದಾರೆ ಅನ್ನುವಂಥ ಚರ್ಚೆ ಇತ್ತು. ಇಷ್ಟೊಂದೆಲ್ಲ ಚರ್ಚೆಗಳಾಗ್ತಾ ಇದೆ. ಅದರಲ್ಲೂ ಏನು ಅಂದರೆ ಈ ಜೈಲಿನಲ್ಲಿ ರಾಜಾರೋಷವಾಗಿ ಏನು ನಡೀಬಾರ್ದು ಅದೆಲ್ಲದೂ ಕೂಡ ನಡೀತಾ ಇದೆ. ಹೋಮ್ ಮಿನಿಸ್ಟರ್ ಯಾಕೆ ಸುಮ್ಮನಿದ್ದಾರೆ ಅಂತ ಇವತ್ತು ಹೋಮ್ ಮಿನಿಸ್ಟರ್ ಅಂತೂ ಇಂತೂ ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡ್ರು. ಯಾರ್ಯಾರಿದ್ದಾರೆ ಇದರ ಹಿಂದೆ ಏನು ಎತ್ತ ಅದೆಲ್ಲದರ ಬಗ್ಗೆಯೂ ಕೂಡ ಪರಂ ಸುದೀರ್ಘವಾಗಿ ಮಾತಾಡಿದ್ರು. ಅಷ್ಟೇ ಅಲ್ಲ, ಇಬ್ಬರ ತಲೆದಂಡಕ್ಕೂ ಕೂಡ ಆದೇಶ ಕೊಟ್ಟರು. ರಾಜಾತಿಥ್ಯದ ಬಗ್ಗೆ ಟಿವಿನೇನು ವರದಿ ಪ್ರಸಾರ ಮಾಡಿತ್ತು. ಅದಾದ ಮೇಲೆ ಈಗ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ಉಪ ಅಧೀಕ್ಷಕರು ಮ್ಯಾಗೇರಿ ಮತ್ತು ಅಶೋಕ್ ಅಮಾನತಾಗಿದ್ದಾರೆ. ಮ್ಯಾಗೇರಿ ಮತ್ತು ಅಶೋಕ್ ಭಜಂತ್ರಿ ಅವರಿಬ್ಬರನ್ನ ಅಮಾನತು ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇನ್ನು ಅಗ್ರಹಾರ ಜೈಲಿನ ಮುಖ್ಯ ಅಧೀಕ್ಷಕ ಸುರೇಶ್ ಎತ್ತಂಗಡಿಯಾಗಿದ್ದಾರೆ. ಅವ್ರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ಇಷ್ಟಾಯಿತು ಇವತ್ತಿನ ಡೆವಲಪ್ಮೆಂಟು. ಬೆಳಗ್ಗೆ ನಾವು ಸುದೀರ್ಘವಾಗಿ ಇದರ ಬಗ್ಗೆ ವರದಿ ಪ್ರಸಾರ ಮಾಡಿದ್ವಿ. ಇದರ ಹಿಂದಿರೋ ಯಾರು ಏನು ಎತ್ತ ಬೇಕು ಅಂತಲೇ ಏನಾದರೂ ಮಾಡಿಸಿದ್ರಾ, ಒಬ್ಬರನ್ನಲ್ಲಿಂದ ಎತ್ತಿ ಹಾಕಿ ಇನ್ಯಾರೋ ಬಂದು ಕುತ್ಕೊಳ್ಳೋಕ್ಕೋಸ್ಕರ ಇದೆಲ್ಲವೂ ಕೂಡ ಪಿತೂರಿ ಆಗ್ತಾ ಇದೆಯಾ? ಈ ರೀತಿ ಕ್ರಿಮಿನಲ್ಗಳ ಕೈಯಲ್ಲಿ ಮೊಬೈಲ್ ಸಿಗೋದು, ಅವರು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡಿರೋ ರೀತಿಯಲ್ಲಿ ನೋಡಿ ಅವ್ನು ಕೂತ್ಕೊಂಡು ನಾವು ತೋರಿಸ್ತಾ ಇದ್ದೀವಿ. ಚಕ್ಳ ಪಗಳ ಹಾಕ್ಕೊಂಡು ಏನು ಮನೆಯಲ್ಲೂ ಕೂಡ ಮಾತಾಡಲ್ಲ ಯಜಮಾನರುಗಳು, ಅಷ್ಟು ಆರಾಮಾಗಿ ಮಾತಾಡೋದು. ಪರಪ್ಪನ ಅಗ್ರಹಾರ ಅನ್ನೋದು ಐಷಾರಾಮಿ ಅಗ್ರಹಾರ ಆಗಿತ್ತು. ಪರಪ್ಪನ ಅಗ್ರಹಾರ ಅನ್ನುವಂಥದ್ದು ಒಂದು ಲೆಕ್ಕದಲ್ಲಿ ರೆಸಾರ್ಟ್ ಆಗಿಬಿಟ್ಟಿತ್ತು ಕ್ರಿಮಿನಲ್ಗಳಿಗೆ. ಅಂತೂ ಇಂತೂ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ. ಇಬ್ಬರನ್ನ ಅಮಾನತು ಮಾಡಿದೆ, ಮತ್ತೊಬ್ಬರನ್ನ ಎತ್ತಂಗಡಿ ಮಾಡಿದೆ. ನಾವು ತೋರಿಸ್ತಾ ಇದ್ದೀವಿ. ಒಬ್ಬರು ಮ್ಯಾಗೇರಿ, ಮತ್ತೊಬ್ಬರು ಸುರೇಶ್, ಇವರಿಬ್ಬರನ್ನೂ ಕೂಡ ಅಮಾನತು ಮಾಡಲಾಗಿದೆ. ಸೊ ಇನ್ನು ಅಲ್ಲಿ ಯಾರದರ ಹೆಡ್ ಇದ್ದರು ಅವ್ರನ್ನ ಕ್ಷಮಿಸಿ ಸುರೇಶ್ ಅವ್ರನ್ನ ಅಲ್ಲಿಂದ ಎತ್ತಂಗಡಿ ಮಾಡಲಾಗಿದೆ. ಸೊ ಮ್ಯಾಗೇರಿ ಅಮಾನತಾಗಿದ್ದಾರೆ. ಮುಖ್ಯ ಅಧೀಕ್ಷಕ ಮ್ಯಾಗೇರಿ ಅಶೋಕ್ ಮ್ಯಾಗೇರಿ. ಎರಡನೇದು, ಬೆಂಗಳೂರಿನಲ್ಲಿ ಏನು ಘಟನೆ ಆಗಿದೆ ಅದರ ಜವಾಬ್ದಾರಿ 3 ಜನರ ಮೇಲೆ ಅವರ ಜವಾಬ್ದಾರಿ. ಒಂದು, ಚೀಫ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಕೆ ಸುರೇಶ್. he will be shifted immediately. ಅವರ ಜಾಗಕ್ಕೆ for the first time we are posting an IPS officer. ಇನ್ನು ಮೇಲೆ ಪರಪ್ಪನ ಅಗ್ರಹಾರದ ಜವಾಬ್ದಾರಿಯನ್ನು ಒಬ್ಬ IPS ಆಫೀಸರಿಗೆ ಕೊಡ್ತೇವೆ. ಚೀಫ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಏನಿರ್ತಾರೆ, ಇನ್ನು ಮೇಲೆ ಪರಪ್ಪನ ಅಗ್ರಹಾರದಕ್ಕೆ ಮ್ಯಾನೇಜ್ ಮಾಡೋದಕ್ಕೆ IPS ಆಫೀಸರ್ನ ಪೋಸ್ಟ್ ಮಾಡ್ತೀವಿ. ಅವರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅದೆಲ್ಲ ಆನಂತರ ನಾವು ಅವರಿಗೆ ಕೊಡ್ತೀವಿ. ಸದ್ಯಕ್ಕೆ ಸುರೇಶ್ ಅವರನ್ನ ವಿ ಆರ್ ಪೋಸ್ಟಿಂಗ್ ಹಿಮ್ ಔಟ್ ಆಫ್ ಚೀಫ್ ಸೂಪರಿಂಟೆಂಡೆಂಟ್. ಸೂಪರಿಂಟೆಂಡೆಂಟ್ ಇಮ್ಮಿಡಿಯೇಟ್ ಆಗಿ ಸೂಪರಿಂಟೆಂಡೆಂಟ್ ಇರ್ತಾರೆ ಪರಪ್ಪನ ಅಗ್ರಹಾರಕ್ಕೆ. ಅವರೇ ಹೆಚ್ಚು ಕಮ್ಮಿ ಎಲ್ಲ ಮ್ಯಾನೇಜ್ ಮಾಡ್ತಕ್ಕಂಥವ್ರು. ಅವರ ಹೆಸರು ಮ್ಯಾಗೇರಿಯಾ ಇಂಗ್ಲಿಷ್ನಲ್ಲಿ ಹಿಂಗೆ ಬರೆದ್ಬಿಟ್ಟವ್ರು. ಮ್ಯಾಗೇರಿ ಅವರನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾ ಇದ್ದೀವಿ. ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಇರ್ತಾರೆ, ಅವರು 4-5 ಜನ ಇದ್ದಾರೆ. ಅದರಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅಶೋಕ್ ಭಜಂತ್ರಿ ಅಂತಿದ್ದಾರೆ, ಅವರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ ವಿತ್ ಇಮಿಡಿಯೇಟ್ ಎಫೆಕ್ಟ್. ಈ ರಿಪೋರ್ಟ್ನಲ್ಲಿ ನಮ್ಮ ಹೈಪವರ್ ಕಮಿಟಿ ರಿಪೋರ್ಟಲ್ಲಿ ಏನು ಬರುತ್ತೆ ಅದರ ಆಧಾರದ ಮೇಲೆ ಮುಂದಿನ
ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿರ್ತಾರೆ, ಐದರ್ ವಿ ಡಿಸ್ಮಿಸ್ ದೆಮ್ ಆರ್ ವಿ ಸಸ್ಪೆಂಡ್ ಡಿಪೆಂಡಿಂಗ್ ಆನ್ ದಿ ಇನ್ವಾಲ್ವ್ಮೆಂಟ್. ಅದು ವರದಿ ಬರೋ ತನಕ ನಾವು ವೇಟ್ ಮಾಡ್ತೀವಿ. ವಿದಿನ್ 1 month ವರದಿ ಕೊಡಬೇಕು ಅಂತ ಅವರಿಗೆ ಟಾರ್ಗೆಟ್ ಮಾಡ್ತೀವಿ. ಆ ವರದಿ ಬಂದ ಮೇಲೆ ಫರ್ದರ್ ಆಕ್ಷನ್ಸ್ ವಿಲ್ ಬಿ ಟೇಕನ್. ಬೇರೆ ಯಾರ್ಯಾರು ಇನ್ವಾಲ್ವ್, ಇದು ಮೇಲ್ನೋಟಕ್ಕೆ ನಮಗೇನು ಮಾಹಿತಿ ಸಿಕ್ಕಿದೆ ಆ ಆಧಾರದ ಮೇಲೆ ಮ್ಯಾಗೇರಿ ಮತ್ತು ಅಶೋಕ್ ಭಜಂತ್ರಿ ಅವರನ್ನ ಸಸ್ಪೆಂಡ್ ಮಾಡ್ತೀವಿ. ಈ ರಿಪೋರ್ಟ್ ಯಾರ್ಯಾರನ್ನ ನಾವು ಸಸ್ಪೆಂಡ್ ಮಾಡಿದ್ವಿ, ಯಾರನ್ನ ನಾವು ಟ್ರಾನ್ಸ್ಫರ್ ಮಾಡಿದ್ವಿ ಅದನ್ನು ಹೇಳ್ತಾ ಇದ್ರು ಪರಮೇಶ್ವರ್. ಇನ್ಮೇಲಿಂದ IPS ಅಧಿಕಾರಿ ಇದರ ನೇತೃತ್ವವನ್ನು ವಹಿಸ್ತಾರೆ, ಅದರ ಜವಾಬ್ದಾರಿಯನ್ನು ಅವರಿಗೆ ಕೊಡ್ತಾರೆ. ಉನ್ನತ ಮಟ್ಟದ ತನಿಖೆಯನ್ನು ಮಾಡ್ತಾ ಇದ್ದೀವಿ, ಟೈಮ್ ಕೊಟ್ಟಿದ್ದೀವಿ, ತಿಂಗಳಲ್ಲಿ ಅವರು ವರದಿ ಕೊಡಬೇಕು. ಇದು ಪರಮೇಶ್ವರ್ ಅವರ ಹೇಳಿಕೆ. ಸರ್ಕಾರ ಇದನ್ನು ಭಾಳ ಸೀರಿಯಸ್ ಆಗಿ ತಗೊಂಡಿದೆ. ಕಾನೂನು ಸುವ್ಯವಸ್ಥೆ ವಿಭಾಗದ ADGP ಹಿತೇಂದ್ರ, ಸಂದೀಪ್ ಪಾಟೀಲ್, ಅಮರ್ನಾಥ್ ರೆಡ್ಡಿ ಇವರೆಲ್ಲರೂ ಕೂಡ ಸಮಿತಿಯಲ್ಲಿದ್ದಾರೆ. ಸಮಿತಿ ಇದನ್ನು ಪರಾಮರ್ಶೆ ಮಾಡಬೇಕು, ರಿಪೋರ್ಟ್ ಕೊಡಬೇಕು. ಸಮಿತಿಗೆ ನಮ್ಮ ADGP ಲಾ ಅಂಡ್ ಆರ್ಡರ್ ಹಿತೇಂದ್ರ ಅವರನ್ನ ಮುಖ್ಯಸ್ಥರನ್ನಾಗಿ ಮಾಡಿ, ಸಂದೀಪ್ ಪಾಟೀಲ್ ಅನ್ನುವಂಥ IG ಅವರು, ಅಮರ್ನಾಥ್ ರೆಡ್ಡಿ SP, ರಿಶಾಂತ್ SP, ಈ 4 ಜನರ ಸಮಿತಿಯನ್ನು ರಚನೆ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತೇವೆ. ಇದರ ಜೊತೆಗೆ ಆಯಾಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಕೂಡ ಕೋ-ಮೆಂಬರ್ಸ್ ಅಂತಾದ್ರೂ ಆಗ್ಬೋದು ಅಥವಾ ಅವರು ಸಹಾಯ ತಗೊಳ್ಬೇಕು ಅಂತೇಳಿ ಸೂಚನೆಯನ್ನು ಈ ಆದೇಶದಲ್ಲಿ ಕೊಡ್ತೇವೆ. ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಅಂದರೆ ಕಮಿಷನರ್, DC-ಗಳು ಮತ್ತು SP-ಗಳು. ಈ ಸಮಿತಿ happened in the Parappanagrahara prison. To support this committee, respective DCs and SPs are also involved. So in addition to this, looking at the information available and the incident happened, we have taken a decision to suspend, to transfer the Chief Superintendent of Prison of Parappanagrahara, Mr. Suresh K. Superintendent Mr. Maigeri, Assistant Superintendent Mr. Ashok Bhajantri. These two have been suspended because they are the ones who are directly involved in responsible to look after these prisons. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH